ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ನೋಡಿ, ಸತತ 10 ವರ್ಷಗಳ ನಂತರ ವಿಚಾರಣೆಯಾದ ಬಳಿಕ ನಾಳೆ ಕೊಲೆ ಕೇಸ್ನ ತೀರ್ಪು ಇವತ್ತು ಕೊಲೆ ಕೇಸ್ನ ತೀರ್ಪು ಪ್ರಕಟ ಆಗ್ತಾ ಇರೋದು. ಈಗ ಆಲ್ರೆಡಿ ಕೋರ್ಟ್ನ ಹಾಲ್ಗೆ ವಿನಯ್ ಕುಲಕರ್ಣಿ ಅವರ ಮಕ್ಕಳು ಕೂಡ ಬಂದಿದ್ದಾರೆ. ಆಮೇಲೆ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಭದ್ರತೆಯನ್ನು ಕೈಗೊಂಡಿದ್ದಾರೆ. ಈಗ ಒಂದು ಯೋಗೇಶ್ ಗೌಡ ಅವರ ಕುಟುಂಬಸ್ಥರೇನಿರ್ತಾರೆ ಅವರ ಶಿಕ್ಷೆ ಪ್ರಮಾಣ ಏನಿದೆ, ಶಿಕ್ಷೆ ಆಗಬೇಕು, ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅನ್ನುವಂಥ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಮತ್ತೊಂದು ಕಡೆ ಇತ್ತ ವಿನಯ್ ಕುಲಕರ್ಣಿ ಅವರು ಕೂಡ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ನನಗೆ ಸಂಪೂರ್ಣ ಭರವಸೆ ಇದೆ, ಹಾಗಾಗಿ ನೋಡೋಣ ಏನಾಗುತ್ತೆ ಅನ್ನುವಂಥ ಟೆನ್ಷನ್ ಸಹಜವಾಗಿ ಅವ್ರಿಗೂ ಇದೆ. ಅವರೂ ಸೇರಿದಂತೆ ಒಟ್ಟು ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂಥ ಆರೋಪಿಗಳೇನಿದ್ದಾರೆ ಎಲ್ಲ ಆರೋಪಿಗಳಿಗೂ ಕೂಡ ಇವತ್ತು ವಿಪರೀತ ಟೆನ್ಷನ್. ಜೊತೆಗೆ ಒಂದು ವೇಳೆ ತೀರ್ಪು ಯಾವ ರೀತಿಯಾಗಿ ಬರುತ್ತೆ, ಅದಾದ ನಂತರದಲ್ಲಿ ಏನಾಗಬಹುದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಅದೇ ಪ್ರಕಾರವಾಗಿ ನಾವು ನೋಡ್ತಾ ಇದ್ದೀವಲ್ಲ, ಒಂದು ಕಡೆ ಅವ್ರ ನಿವಾಸದ ಬಳಿಗೂ ಕೂಡ ಭದ್ರತೆ ಕೈಗೊಂಡಿದ್ದಾರೆ. ಯಾಕಂತಂದರೆ ಯಾವ ಥರ ತೀರ್ಪು ಬರುತ್ತೆ ಅಂತೇಳಿ, ಒಂದು ಶಿಕ್ಷೆನೋ ಅಥವಾ ಖುಲಾಸೆನೋ ಅಥವಾ ಶಿಕ್ಷೆ ಆಯಿತು ಅಂತಂದರೆ ಎಷ್ಟು ವರ್ಷಗಳ ಕಾಲ ಶಿಕ್ಷೆ, ಯಾವ ಪ್ರಮಾಣದ ಶಿಕ್ಷೆಯನ್ನು ಅವ್ರಿಗೆ ವಿಧಿಸ್ತಾರೆ, ಈ ಥರದ್ದೆಲ್ಲ ಪ್ರಶ್ನೆಗಳೇನಿದೆಯಲ್ಲ ಇದಕ್ಕೆಲ್ಲ ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗುತ್ತೆ. ಪ್ರತಿಯೊಬ್ಬರು ಕೂಡ ಈಗ ಕೋರ್ಟ್ ಹಾಲ್ನಲ್ಲಿ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂಥ ತೀರ್ಪಿಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕೊಲೆ ಆಗಿರುವಂತಹ ವ್ಯಕ್ತಿ ಏನಿದ್ದಾರೆ ಅವರ ಕುಟುಂಬಸ್ಥರು ಕೂಡ ಈ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತಹ ತೀರ್ಪು ತಮ್ಮ ಪರವಾಗಿ ಬರುತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಯಾಕಂತಂದರೆ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಯಾವಾಗ CBI ತನಿಖೆ ಆಗಬೇಕು ಅನ್ನುವಂಥ ಒತ್ತಾಯ ಜಾಸ್ತಿ ಆಗುತ್ತೆ, ಆಗ ರಾಜ್ಯ ಸರ್ಕಾರ CBIಗೆ ಈ ಒಂದು ಕೇಸ್ನ ಹಸ್ತಾಂತರಿಸಿ ತನಿಖೆ ನಡೆಸೋದಕ್ಕೆ ಆದೇಶವನ್ನು ಹೊರಡಿಸಿತ್ತು. ಅದಾದ ನಂತರದಲ್ಲಿ ಕೊಲೆ ಕೇಸ್ನಲ್ಲಿ ಇನ್ವಾಲ್ವ್ ಆಗಿರುವಂತಹ ಪ್ರತಿಯೊಬ್ಬ ಆರೋಪಿಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸಿ ಸಾಕ್ಷಿಗಳನ್ನು ಕಲೆ ಹಾಕಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ವಿಚಾರಣೆ ಎಲ್ಲ ಆದ ನಂತರದಲ್ಲಿ ಈಗ ಇವತ್ತು ಅಂತಿಮ ತೀರ್ಪು ಹೊರಬೀಳ್ತಾ ಇರೋದು. ಎಲ್ಲ ಆರೋಪಿಗಳಿಗೂ ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ನಲ್ಲಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ವಿನಯ್ ಕುಲಕರ್ಣಿ ಪರ ವಕೀಲರು ಇದ್ದಾರೆ, CBI ಪರ ವಕೀಲರು ಇದ್ದಾರೆ, ಜೊತೆಗೆ ಕೋರ್ಟ್ ಹಾಲ್ನಲ್ಲಿ ವಿನಯ್ ಕುಲಕರ್ಣಿ ಅವರ ಮಕ್ಕಳು ಕೂಡ ಇದ್ದಾರೆ. ಮಕ್ಕಳಿಗೂ ಕೂಡ ಈಗ ತಮ್ಮ ತಂದೆ ಪರವಾಗಿ ಬರುತ್ತಾ ತೀರ್ಪು ಅಥವಾ ಅವ್ರ ವಿರುದ್ಧವಾಗಿ ಬರುತ್ತಾ, ಶಿಕ್ಷೆ ಪ್ರಮಾಣ ಎಷ್ಟಿರುತ್ತೆ, ಈ ಥರದ್ದೆಲ್ಲ ಟೆನ್ಷನ್ ಅವ್ರಿಗೆ ಸಹಜವಾಗಿ ಕಾಡ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಅಂತಿಮ ತೀರ್ಪು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಹೊರಬೀಳಲಿದೆ. ಎಲ್ಲ ಆರೋಪಿಗಳು ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ನಲ್ಲಿದ್ದಾರೆ. ಇನ್ಫ್ಯಾಕ್ಟ್ ವಿನಯ್ ಕುಲಕರ್ಣಿ ಅವರಿಗೂ ಕೂಡ ಇವತ್ತು ಅವರ ಪಾಲಿಗೆ ವೆರಿ ಬಿಗ್ ಡೇ, ಯಾವ ಥರ ತೀರ್ಪು ಬರಬಹುದು ಅಂಥೇಳಿ.